ಮತ್ತು ಈಗ 75 ವರ್ಷ ಆಯಿತು ಈಗ ಸ್ವತಂತ್ರ ಬಂದು. ಸೊ ಈಗಲೂ ಕೂಡ ನಾವು ಸಾಮಾಜಿಕ ನ್ಯಾಯಕ್ಕಾಗಿಯೇ ಮೀಸಲಾತಿ ಅನ್ನೋದಾದರೆ ಇಷ್ಟು ವರ್ಷಗಳ ಕಾಲ ಸರ್ಕಾರಗಳು ಮಾಡಿದ್ದೇನು, ಸರ್ಕಾರಗಳ ನೀತಿಗಳು ಎಲ್ಲಿ ವೈಫಲ್ಯ ಆಯಿತು ಅಂತ? ಅದು ನಾನು ಒಪ್ಕೊಳ್ತೀನಿ. 75 ವರ್ಷ ಭಾಳ ದೀರ್ಘಕಾಲ ಏನಲ್ಲ. ಯಾಕಂದರೆ ಇಲ್ಲಿ ಈ ದೇಶದ ಜಾತಿ ಪದ್ಧತಿಯಿಂದ ಶೋಷಣೆ ಆಗಿರೋಂಥದ್ದು 5,000 ವರ್ಷಗಳು. ಅದರಲ್ಲಿ ನೀವು 75 ವರ್ಷ ಅಂತ ತಗೊಳಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಯ್ತಾ? ಈಗ 75 ವರ್ಷನೂ ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅವು ಸರಿಯಾಗಿ ಇಂಪ್ಲಿಮೆಂಟ್ ಆಗಲಿಲ್ಲ. ಓಕೆ, ಬಾಬಾ ಸಾಹೇಬರು ಬರೆದಂತಹ ಸಂವಿಧಾನವನ್ನು ನೀವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ. ಅದು ಇಂಪ್ಲಿಮೆಂಟ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಈ ಸಮುದಾಯಗಳು ಒಂದು ಸ್ಥಾನಕ್ಕೆ ಬಂದ್ಬಿಡ್ತಾ ಇದ್ವು. ಅದು ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಎಗೈನ್ ನಿಮ್ಮ ಬ್ಯೂರೋಕ್ರಸಿ ಇರುವಂಥದ್ದು ಅಪ್ಪರ್ ಕ್ಯಾಸ್ಟ್. ಹೆಂಗೆ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೆ? ಅವ್ರ ಮನಸ್ಸೇ ಇಲ್ವಲ್ಲ, ಈ ಸಮುದಾಯಗಳ ರಿಸರ್ವೇಷನ್ ತಗೊಳ್ಳೋದನ್ನೇ ಮನಸ್ಸಿಲ್ವಲ್ಲ, ಅಂಥದ್ದನ್ನ ಅವ್ರನ್ನ ಹೆಂಗೆ ನಿಮಗೆ ಸಮಾನವಾಗಿ ತರಲಿಕ್ಕಾಗತ್ತೆ? ಹಾಗಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇರೋಂಥದ್ದು ಕೂಡ ಬ್ಯೂರೋಕ್ರಸಿಯಲ್ಲಿ ಅಪ್ಪರ್ ಕ್ಯಾಸ್ಟ್ ಇರೋದ್ರಿಂದ ಅದು ಸಾಧ್ಯವಾಗ್ತಾ ಇಲ್ಲ. ಮತ್ತು ರಾಜಕಾರಣದಲ್ಲೂ ಕೂಡ ಅಪ್ಪರ್ ಕ್ಯಾಸ್ಟ್ ಡಾಮಿನೆನ್ಸಿ ಇರೋದ್ರಿಂದ ಅದು ಸಾಧ್ಯವಾಗ್ತಾ ಇಲ್ಲ. ಈ ಮೀಸಲಾತಿ ಕುರಿತಂತೆ ದೇಶದಾದ್ಯಂತ ಒಂದು ತಪ್ಪು ಕಲ್ಪನೆ ಇದೆ ಅಂತ ಒಂದು ಚರ್ಚೆ ನಡೀತಾ ಇರುತ್ತೆ. ನಾನು ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ ಲೀಡಿಂಗ್ ಅಲ್ಲಿನೇ. ತಪ್ಪು ಕಲ್ಪನೆ ಅಂದರೆ ನಿಮಗೆ ಭಾಳ ಸರಳವಾಗಿ ಗೊತ್ತಾಗತ್ತೆ. ನಾನು 90% ತಗೊಂಡಿದ್ದೀನಿ, ನನಗೆ ಸೀಟ್ ಸಿಗಲಿಲ್ಲ. ಅವನು ಬರೀ 75% ತಗೊಂಡು ಅವ್ನು ಸೀಟ್ ಸಿಕ್ಕಿದೆ, ಅದು ತಪ್ಪಲ್ವಾ ಅಂತ ಅದು ಅವನಿಗನ್ಸುತ್ತೆ. ಆದರೆ ಅವನ ಆಲೋಚನೆ ಮಾಡಬೇಕಾಗಿರೋದೇನು? ನಾನು 90% ತಗೊಳ್ಳೋದಕ್ಕೆ ನಮ್ಮಪ್ಪ ಏನಾಗಿದ್ರು, ಅವನು 75% ತಗೊಳ್ಳೋದಕ್ಕೆ ಅವರಪ್ಪ ಏನಾಗಿದ್ದಾನೆ. ಅವನು ಗುಡಿಸಲಲ್ಲಿ, ಟೆಂಟಲ್ಲಿ, ಗುಡಾರದಲ್ಲಿ ಇದ್ಕೊಂಡು ಅವನು 60% ತಗೊಂಡ್ರು ಕೂಡ ಇವನು ಸಮಾನನೇ ಅಲ್ವಾ? ಇವನು IAS ಆಫೀಸರ್ ಮಗ, ಒಳ್ಳೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಗ, ಸೂಪರ್ಟೆಂಟ್ ಇಂಜಿನಿಯರ್ ಮಗ ಆಗಿರುವಂಥವನು 90% ತಗೊಳ್ಳೋದು. ಇವನು ಯಾವ ಸ್ಕೂಲಲ್ಲಿ ಓದಿರ್ತಾನೆ, ಅವನು ಯಾವ ಸ್ಕೂಲಲ್ಲಿ ಓದಿರ್ತಾನೆ. ಇವನು ಯಾವುದೋ ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿರ್ತಾನೆ, ಅವ್ನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಾನೆ. ಇವನಿಗೆ ಶಿಕ್ಷಣ ಎಂಥದ್ದು ಸಿಗುತ್ತೆ, ಅವನಿಗೆಂಥ ಶಿಕ್ಷಣ ಸಿಕ್ಕಿರುತ್ತೆ. ಅವರಿಬ್ಬರು ಹೆಂಗೆ ಈಕ್ವಲ್ ಆಗಿ ನೀವು ಕಾಂಪಿಟೇಷನ್ಗೆ ಬಂದಾಗ, IASಗೆ ಬಂದಾಗ ನೀನು ಯಾವ ಸ್ಕೂಲಲ್ಲಿ ಓದಿದ್ಯಾ ಅಂತ ಕೇಳಲ್ವಲ್ಲ, ಯಾರು ಕೇಳಲ್ಲ. ಓಕೆ, ಅವಾಗ ಏನಾಗುತ್ತೆ, ಎಕ್ಸಾಮಿನೇಷನ್ ಒಂದೇ ಕ್ವಶನ್ ಪೇಪರ್, ಇಬ್ರಿಗೂ ಒಂದೇ ಆನ್ಸರ್, ಇಬ್ರಿಗೂ ಒಂದೇ, ಎಲ್ಲ ಮಾನದಂಡಗಳು ಒಂದೇ ಆಗಿರ್ತವೆ. ಆದರೆ ಬ್ಯಾಕ್ಗ್ರೌಂಡ್ ಎಷ್ಟು ಇಂಪಾರ್ಟೆಂಟು, ಅವನು ಎಲ್ಲಿಂದ ಬಂದ, ಅವನು ಯಾವ ಫ್ಯಾಮಿಲಿಯಿಂದ ಬಂದ, ಇವನು ಯಾವ ಫ್ಯಾಮಿಲಿಯಿಂದ ಬಂದ, ಇವನು 90% ಸ್ಕೋರ್ ಮಾಡಲಿಕ್ಕೆ ಇವನು ಕೊಟ್ಟಿರುವಂಥ ಟ್ರೈನಿಂಗ್ ಎಂಥದ್ದು, ಹಿನ್ನೆಲೆ ಎಂಥದ್ದು, ಶಾಲೆ ಎಂಥದ್ದು, ಇವನು ಖರ್ಚು ಮಾಡಿರೋ, ಇವನ ಮೇಲೆ ಇನ್ವೆಸ್ಟ್ ಮಾಡಿರೋಂಥ ಅಮೌಂಟ್ ಎಷ್ಟು, ಅವನಿಗೇನು, ಕೂಲಿ ಮಾಡಿಕೊಂಡು, ಅವರಪ್ಪ ಕೂಲಿ ಮಾಡಿಕೊಂಡು, ಅವನು ಕೂಲಿ ಮಾಡಿಕೊಂಡು ಓದಬೇಕಾಗತ್ತೆ. ಓಕೆ, ಈ ರಿಸರ್ವೇಷನಿಂದ ಕೆಲಸ ಗಿಟ್ಟಿಸ್ಕೊಂಡವರು ಶಿಕ್ಷಕರಾಗ್ತಾರೆ. ಸೊ ಅವ್ರಿಗೆ ಒಂದು 40% ಬಂದಿರುತ್ತೆ ಮಾರ್ಕ್ಸಲ್ಲಿ ಬಂದಾಗ. ಸೊ 40% ತೆಗೆದುಕೊಂಡು ಶಿಕ್ಷಕರಾಗಿರೋರು ಏನು ಕಲಿಸ್ತಾರೆ ಮಕ್ಕಳಿಗೆ ಅನ್ನುವಂಥ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ ಈಗ. ಇದು ಅತ್ಯಂತ ಅಗ್ಲಿ ಆ್ಯಂಡ್ ನಾನ್ಸೆನ್ಸ್ ಕ್ವಶನ್ ಇದು. ಯಾರಾದರೂ ಇಂಥ ಪ್ರಶ್ನೆ ಕೇಳ್ತಾರೆ ಅಂತಂದರೆ ಅವ್ರನ್ನ ನಾನು ಮನುಷ್ಯರು ಅಂತ ಕನ್ಸಿಡರ್ ಕೂಡ ಮಾಡಲ್ಲ. ಯಾಕೆ ಅಂತ ಕೇಳಿದ್ರೆ, ನೀವು ಜಾತಿಯಿಂದಾಗಿ ಅವ್ರು ಏನು ಕಲಿಸೋಕೆ ಸಾಧ್ಯವಿಲ್ಲ ಅಂತ ಹೇಳ್ತೀರಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಓಕೆ, ಮೆಡಿಕಲಲ್ಲಿ ಈಗ ನೀವು ಭಾಳ ಅಪ್ಪರ್ ಕ್ಯಾಸ್ಟಿಂದ ಬಂದಿರ್ತೀರಿ, ನೀವು ಅಪ್ಪಟ ಸಸ್ಯಾಹಾರಿಗಳು, ನೀವು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಬರ್ತೀರಿ, 90% ತಗೊಳ್ತೀರಿ. ಇನ್ನೊಬ್ಬ ಮಾಂಸಾಹಾರಿ, ಅವನು ಶೂದ್ರ, ದಲಿತ, ಆದಿವಾಸಿ, ಅಲೆಮಾರಿ ಏನೋ ಒಂದಾಗಿರ್ತಾನೆ, ಅವನು 70% ತಗೊಂಡಿರ್ತಾನೆ. ಅವನಿಗೆ ಕೋಳಿ ಕೊಯ್ಯೋದು ಗೊತ್ತು, ಕುರಿ ಕೊಯ್ಯೋದು ಗೊತ್ತು, ಕುರಿಯ ಅನಾಟಮಿ ಗೊತ್ತು, ಫಿಸಿಯಾಲಜಿ ಗೊತ್ತು. ಇವನಿಗೇನು ಗೊತ್ತು? ಅವ್ನು ರಕ್ತನ ಮುಟ್ಟಿರ್ತಾನೆ, ಮಾಂಸನ ಮುಟ್ಟಿರ್ತಾನೆ, ಅವನಿಗೆ ಯಾವ ಅಸಹ್ಯನೂ ಆಗಲ್ಲ, ಆಪ್ರೇಷನ್ ಮಾಡ್ತಾನೆ. ಇಲ್ಲಿ ಎಷ್ಟೋ ಜನ ಮೆರಿಟೋರಿಯಸ್ ಸ್ಟೂಡೆಂಟ್ಸು 90%, 99% ತಗೊಂಡವರು ಮೆಡಿಕಲ್ಗೆ ಬಂದಿದ್ದೆ ಆ ಫೋರ್ಸೆಪ್ಸ್ನ ಡಿಸೆಕ್ಷನ್ ಪ್ರಶ್ನೆ ಬಂದಾಗ ಆ ಫೋರ್ಸೆಪ್ಸ್ನ ನೈಫ್ಸ್ನ ಬಿಸಾಕ್ಬಿಟ್ಟು ಓಡೋಗಿದ್ದಾರೆ. ಅಂದರೆ ಅವನಿಗೆ ಅರ್ಧ ನಾಲೆಡ್ಜ್ ಅಲ್ಲೇ ಇತ್ತು, ಅವನು ಹುಟ್ಟಿನಿಂದಲೇ ಬಂದಿತ್ತು. ಆ ಫಿಸಿಯಾಲಜಿ, ಅನಾಟಮಿ, ಆ ಸ್ಪರ್ಶ, ಮಾಂಸದ ಸ್ಪರ್ಶ, ರಕ್ತದ ಸ್ಪರ್ಶ ಎಲ್ಲ ಇವ್ರಿಗೆ ಇಲ್ಲಿಂದ ಬಂದಿರುತ್ತೆ. ಒಬ್ಬ ಕೂಲಿಯವನ ಮಗ 24 ಗಂಟೆ ಮಣ್ಣಲ್ಲಿ ಕೆಲಸ ಮಾಡುವಂಥವನು, ಅವರಪ್ಪ, ಇವನು ಕೆಲಸ ಮಾಡುವಂಥವನು, ಅವನಿಗೆ ಮಣ್ಣಿನ ಗುಣ ಗೊತ್ತಿರುತ್ತೆ. ನೀವು ಮಣ್ಣನ್ನೇ ಮುಟ್ಟದೇ ಇರುವಂಥ ಕುಟುಂಬದಿಂದ ಬಂದಿರುವಂಥವ್ರು, ನೀವು 90% ತಗೊಂಡಿರ್ತೀರಾ. ನೀವು ಒಳ್ಳೆ ಇಂಜಿನಿಯರ್ ಆಗಬಲ್ಲರ, ಅವನು ಒಳ್ಳೆ ಇಂಜಿನಿಯರ್ ಆಗ್ತಾನ. ಅವ್ನಿಗೆ ಎಕ್ಸ್ಪೀರಿಯನ್ಸ್ ಕಮ್ ಎಜುಕೇಷನ್ ಇದೆ, ನಿಮಗೆ ಬರೀ ಎಜುಕೇಷನ್ ಇದೆ.
ಎಜುಕೇಷನ್ನು ಪ್ರಾಕ್ಟಿಕ್ಯಾಲಿಟಿನ ನಿಮಗೆ ತೋರಿಸ್ತಾ ಇದ್ರೆ ಅದು ಹೆಂಗೆ ಎಜುಕೇಷನ್ ಅಂತ ಕರಿತೀರಿ ನೀವು? ಹ್ಞೂ ಆ ಪ್ರಾಕ್ಟಿಕ್ಯಾಲಿಟಿನಲ್ಲಿ ನೀವು ಒಂದು ಸ್ವಲ್ಪನೂ ನಿಮ್ಗೆ ಜ್ಞಾನ ಇಲ್ಲದೆ ಇದ್ದರೆ, ಅಂದರೆ ನಿಮಗೆ ಸಹಜ ಜ್ಞಾನ, ಸಾಮಾನ್ಯ ಜ್ಞಾನ ಆ ಮಣ್ಣಿನ ಬಗ್ಗೆ, ಆ ಮಾಂಸದ ಬಗ್ಗೆ ಇಲ್ಲದೆ ಇದ್ದಾಗ ನೀವು ಎಷ್ಟು ಪುಸ್ತಕ ಇಟ್ಕೊಂಡು ಉರು ಹೊಡೆದ್ರು ಏನು? ಇದ್ರ ಮುಂದ್ಗಡೆ ಸ್ವಿಮ್ಮಿಂಗ್ ಪೂಲ್ ಮುಂದ್ಗಡೆ ಕುಂತ್ಕೊಂಡು ನೀವು ಓದ್ಕೊಂಡು ಸ್ವಿಮ್ಮಿಂಗ್ ಮಾಡೋಕ್ಕಾಗತ್ತಾ? ಬರೀ ಪುಸ್ತಕ ಇಟ್ಕೊಂಡು ಹಿಂಗೆ ಸ್ವಿಮ್ ಮಾಡ್ಬೋದು, ಹಿಂಗೆ ಕೈ ಆಡಿಸ್ಬೋದು, ಹಿಂಗೆ ಕಾಲು ಆಡಿಸ್ಬೋದು ಅಂತ ಮಾಡೋಕ್ಕಾಗತ್ತಾ? ಹೌದು. ಅವ್ನು ನೀರಿಗೆ ಬಿದ್ದಾಗ್ತಾನೆ ಗೊತ್ತಾಗೋದು. ಅವ್ನು ನೀರಲ್ಲಿ ಆಡಿ ಬಂದಿರೋವನು, ಅವ್ನು ಸ್ವಿಮ್ಮಿಂಗ್ ಅಂದ್ರೆ ಗೊತ್ತಿರುತ್ತೆ, ಅವ್ನಿಗೆ ಕಲಿಸೋದು ಸುಲಭ, ಇವನಿಗೆ ಕಲಿಸೋದು ಕಷ್ಟ. ಯಾಕಂದ್ರೆ ನೀರಲ್ಲಿ ಬಿದ್ದೇ ಇಲ್ಲ. ಬರೀ ಪುಸ್ತಕದಲ್ಲಿ ನೀರು ಹೆಂಗಿರುತ್ತೆ, ನೀರನ್ನ ಅಂದ್ರೆ ಎಷ್ಟು, ಅದರ ಇದೇನು, ಅದರ ಫಿಸಿಯಾಲಜಿ ಏನು ಅಂತ ಮಾತಾಡ್ಕೊಂಡು ಬರುವಂಥದ್ದು ಹೆಂಗೆ ಸಾಧ್ಯ ಆಗುತ್ತೆ? ಹೌದು.